ಶಾಲೆಗೆ ಕರೆಸಿ ಸನ್ಮಾನಿಸಿದ ಸಿದ್ಧಲಿಂಗ ಶ್ರೀಗಳು. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ತಾಲೂಕಿನಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಹ ಪ್ರತಿಭೆ ಹೊರಬರುತ್ತಿರುವುದು ಹೆಮ್ಮೆಯ ಸಂಗತಿ. ಈ ಪ್ರತಿಭೆ ಭವಿಷ್ಯದಲ್ಲಿ ರಾಷ್ಟ್ರದ ಆಸ್ತಿಯಾಗಿ ರೂಪುಗೊಳ್ಳಬೇಕಿದೆ ಎಂದು ಶ್ರೀ ಖಾಸಗೇತೇಶ್ವರ ಮಠದ ಪೀಠಾಧಿಪತಿಗಳಾದ ಸಿದ್ಧಲಿಂಗ ದೇವರು ಹೇಳಿದರು. ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಜರುಗಿದ ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾರ್ಷಲ್ ಆಫ್ ಚಾಂಪಿಯನ್ಶಿಪ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದ 11 ವರ್ಷದ ಬಾಲಕ ವಾಜಿದ್ ಫಾರೂಕ್ ತಾಳಿಕೋಟೆ ಇವನನ್ನು ಪುರಸ್ಕರಿಸಿ ಮಾತನಾಡಿದರು. ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅವರ ಚಿಕ್ಕ ವಯಸ್ಸಿನಲ್ಲೇ ಗುರುತಿಸುವ ಕಾರ್ಯ ಶಿಕ್ಷಕರಿಂದ ಆಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ವಿದ್ಯಾರ್ಥಿಯ ಸಾಧನೆಗೆ ಪ್ರಮುಖವಾಗಿ ಕಾರಣರಾದ ಶಿಕ್ಷಕ ಮಶಾಕ್ ಮುಲ್ಲರ ಕಾಳಜಿ ಶಿಕ್ಷಕ ಹುದ್ದೆಯ ಘನತೆಯನ್ನು ಎತ್ತು ಹಿಡಿದಿದೆ. ಇಂಥ ಶಿಕ್ಷಕರಿಂದಲೇ ಸಮಾಜದಲ್ಲಿ ವಾಜಿದನಂಥ ಪ್ರತಿಭೆಗಳು ತಳಮಟ್ಟದಿಂದ ಮೂಡಿಬರುವುದಕ್ಕೆ ಪ್ರೇರಣೆ ದೊರೆಯುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ವಿದ್ಯಾರ್ಥಿ ತನ್ನ ಪ್ರತಿಭೆ ಮೂಲಕ ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಡುವ ಪ್ರತಿಷ್ಠಿತ ನ್ಯೂ ತಾಯಿ ಚಾಂಪಿಯನ್ಶಿಪ್ ಪ್ರವೇಶ ಪಡೆದಿರುವುದು ಇತರರಿಗೆ ಪ್ರೇರಣೆ ನೀಡುವಂತದ್ದು. ಅದರಲ್ಲಿ ಜಯಶಾಲಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಪ್ರಜ್ವಲಿಸಲಿ ಎಂದು ಆಶೀರ್ವಾದ ನೀಡಿದರು. ವಾಜಿದ್ ಸಾಧನೆಗೆ ತಾಳಿಕೋಟೆಯ ಮಾರ್ಷಲ್ ಆಫ್ ಕ್ಲಾಸ್ನಲ್ಲಿ ದೊರೆತ ತರಬೇತಿ ಮತ್ತು ಮಾರ್ಗದರ್ಶನ ಕಾರಣ ಎಂದು ಹೇಳಿದರು. ಸುಮಾರು 1.5 ವರ್ಷದಿಂದ ಶಿಕ್ಷಕರಾದ ಮಶಾಕ್ ಮುಲ್ಲಾ ಅವರು ನನಗೆ ಟ್ರೈನಿಂಗ್ ನೀಡಿದ ಪರಿಣಾಮ ನಾನು ಈ ಹಂತಕ್ಕೆ ಬೆಳೆಯುವುದಕ್ಕೆ ಕಾರಣ ಎಂದು ವಿದ್ಯಾರ್ಥಿ ಸ್ಮರಿಸಿದನು. ಶಿಕ್ಷಕ ಮಶಾಕ್ ಮುಲ್ಲಾ ಮಾತನಾಡುತ್ತಾ ವಾಜಿದನ ಶ್ರದ್ಧೆ, ಕಠಿಣ ಪರಿಶ್ರಮದ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ನ್ಯಾಷನಲ್ ಲೆವೆಲ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ನಲ್ಲಿ ಸ್ಟೇಟ್ ಲೆವೆಲ್ ಗೋಲ್ಡ್ ವಿನ್ನರ್ನಾಗಿ 2 ಬಾರಿ ಹೊರಹೊಮ್ಮಿದ್ದಾನೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಅಲ್ಲದೆ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಜರುಗುವ ಮೂವಿ ಥೈ ಚಾಂಪಿಯನ್ಶಿಪ್ನಲ್ಲಿ ಜಯಶಾಲಿಯಾಗಲಿ, ಮಾರ್ಚ್ನಲ್ಲಿ ಥೈಲೆಂಡ್ನಲ್ಲಿ ಜರುಗುವ ಇಂಟರ್ ನ್ಯಾಷನಲ್ನಲ್ಲಿ ಆಡಲಿದ್ದಾನೆ ಎಂದು ಆಶಯ ವ್ಯಕ್ತಪಡಿಸಿದರು. ಫಾರೂಕ್ ತಾಳಿಕೋಟಿ, ರಮೀಸ್ ತಾಳಿಕೋಟಿ, ದಿಲಾವರ್ ತಾಳಿಕೋಟಿ, ಶಫೀಕ್ ತಾಳಿಕೋಟಿ, ಮೆಹಬೂಬ್ ವಠಾರ್, BH ವಠಾರ್, ರಾಘವೇಂದ್ರ ಪತ್ತಾರ್, ನಬಿ ಬಿದರಿ, ಶ್ರೀಶೈಲ್ ಸಜ್ಜನ್ ಉಪಸ್ಥಿತರಿದ್ದರು. ವರದಿ ಬಸವರಾಜ ಸಜ್ಜನ ಜೊತೆಗೆ ಶ್ರೀಶೈಲ್ ಸಜ್ಜನ. ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 7259218640 ಮತ್ತು 9743156028.